ಅದು ಅಲ್ಲದೆ ನಮ್ಮೂರ ಅಧ್ಯಕ್ಷರು ಹೇಳ್ತಾರೆ, ನಿನ್ನ ಈ ಚುನಾವಣೆ ನಡಿಬೇಕಾದ್ರೆ ನಮ್ಮ ಪರ ಮಾತಾಡ್ರೆ ಸರಿ, ನಮ್ಮ ಪರ ನಿಂತ್ಕೊಂಡು ನನಗೆ ಹೆಲ್ಪ್ ಮಾಡ್ರೆ ಸರಿ, ಹೀಗಾಗಿರೋಂಥ ಅಧ್ಯಕ್ಷರು. ಇಲ್ಲ ಅಂದರೆ ನಾನು ಅಧಿಕಾರ ಬಂದ ಮೇಲೆ ಕಿತ್ತಾಕ್ತೀನಿ ಅಂತ ನನಗೆ ಹೇಳಿದರು. ಈ ಥರ ಧಮಕಿ ಹಾಕೋದು, ಆಮೇಲೆ ನನ್ನ ಕೆಲ ವಿಚಾರವಾಗಿ ಇವರೆಲ್ಲ ಹೋಗಿ ಯಂತ್ರ ಇಸ್ಕೊಂಬಂದು ಅದಕ್ಕೆ 2 ದಿನ ಆದಮೇಲೆ ನನಗೆ ತಿಳಿಸ್ಮೇಲೆ ನಾನು ಅದಕ್ಕೆ ಇದು ಲೆಟ್ರೇಟ್ ಕೊಡು ಅಂತ ಬಲವಂತ ಮಾಡ್ತಾರೆ. ನಾನು ಆಯಿತು ಕೊಡ್ತೀನಿ ಅಂತ ಹೇಳಿದ್ರು ಒಬ್ಬ ಸೆಕ್ರೆಟ್ರಿಯಾಗಿ ನೀನು ನಾನು ಹೇಳ್ದಂಗೆ ಕೇಳಿಲ್ಲ ಅಂದರೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅವಾಚ್ಯ ಕೆಟ್ಟ ಶಬ್ದದಲ್ಲಿ ಮಾತಾಡಿ ಅಷ್ಟು ಸಾಲದು ಅಂದ್ಬಿಟ್ಟು ನನ್ನ ಮಾನಸಿಕ ಭಾರಿ ಹಿಂಸೆ ಕೊಟ್ಟಿದ್ದಲ್ಲದೆ, ನಾನು ಡೈರಿಯ ಕೆಲಸ ಬುಕ್ ಬರೀಬೇಕಾದ್ರೆ ಕ್ಯಾಶ್ ಬುಕ್ ಬರೀಬೇಕಾದ್ರೆ ಬಂದು ನನ್ನ ಮೇಲೆ ಹಲ್ಲೆ ಮಾಡಿ ಇಷ್ಟೆಲ್ಲ ಮಾಡಿದ್ರು ನಾನು ತಗೊಂಡು ಡೈರೆಕ್ಟ್ರ್ ಗಮನಕ್ಕೆ ಹಾಕ್ರು ಅವ್ರು ತಲೆ ಕೆಡ್ಸ್ಕೊಳಲ್ಲ, ನಮ್ಮ ಸೂಪರ್ವೈಸರ್ ಗಮನಕ್ಕೆ ಹಾಕ್ರು ಅವ್ರು ತಲೆ ಕೆಡ್ಸ್ಕೊಳಲ್ಲ. ಯಾಕಂದರೆ ಯಾರಿಗೂ ನಾವು ಬೇಕಾಗಿಲ್ಲ, ಅವ್ರಿಗೆ ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಅಧ್ಯಕ್ಷಗಳು ಬೇಕು, ಅದರಿಂದ ಅವ್ರ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಂತೀರಿ ನೀವು. ಒಬ್ಬ ಸೆಕ್ರೆಟ್ರಿಗೆ ಯಾವ ಗೌರವ ಕೊಟ್ಟಿದ್ದೀರ ಸರ್ ನೀವು? ಯಾವ ಗೌರವ ಕೊಟ್ಟಿದ್ದೀರ ನೀವು? ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಬೋದು, ಇಷ್ಟ ಬಂದಾಗ ಇದು ಮಾಡ್ಕೊಳ್ಳಿ ಸರ್. ನೀವೇನೆಲ್ಲ ನಾವು ಅಷ್ಟೇನು ಬೆಳಗ್ಗೆ ಸಾಯಂಕಾಲಕ್ಕೆ ಹೋಗಿ ನಾವು ಕಷ್ಟಪಟ್ಟು ಕೆಲಸ ಮಾಡೋದು ನಮ್ಗೆ ಯಾವ ಥರ ಗೌರವ ಕೊಟ್ಟಿದ್ದೀರ ನೀವು? ಅಮಾನತ್ ಮಾಡೋದು, ಅವರು ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ನನ್ನ ಬಗ್ಗೆ ಏನೇ ವೈಯಕ್ತಿಕವಾಗಿ ಕೆಟ್ಟದಾಗ ಮಾತಾಡಿ ಬೀದಿಗೆ ಬೈಕೊಂಡು ಓಡಾಡ್ತೀರಿ, ಯಾರು ಕೇಳಲ್ಲ ನಮ್ಮನ್ನ. ಎಲ್ಲಿ AR ಆಫೀಸ್ಗೆ ಹೋದ್ರೆ ಇದಕ್ಕೆ ಹೋಗು ಅಂತಾರೆ, ಏನಪ್ಪ ಇದೆಲ್ಲ ಕಮಿಟಿ ತೀರ್ಮಾನ ಮಾಡ್ಬೇಕಪ್ಪ, ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ರಿ ನೀನು ಅಂತ ಅಂತಾರೆ. ನಿಮ್ಮ ಹತ್ರ ಸತೀಶ್ ಸರ್ ನಿಮ್ಮ ಹತ್ರ ಬಂದು ನೀವೇನು ಹೇಳ್ತೀರಾ? ನೋಡಪ್ಪ ಅವ್ರು ಅವತ್ತು ನಾನು ಕರೆದು ಸನ್ಮಾನ ಮಾಡೋರೆ, ನಾನು ಅವ್ರ ವಿರೋಧ ನಿಂತ್ಕೊಂಡು ಮಾತಾಡೋಕ್ಕಾಗುತ್ತಾ? ನೀನೊಂದು ಹಾರ ಹಾಕ್ಲಿಕ್ಕಾಗಲಿಲ್ಲ ಅಂತ ನಾನು ಅಷ್ಟಕ್ಕೆ ದೂಷಣೆ ಮಾಡಿ ಮಾತಾಡ್ಸ್ತಿರಲ್ಲ ಸರ್. ಏನು ಸರ್ ಇಷ್ಟು ಕೇವಲ ಹೊಡ್ಬೋದು ನಾವು ನಿಮಗೆ? ಅದಕ್ಕೆ ಈ ಮೂಲಕ ಎಲ್ಲರಿಗೂ ತಿಳಿಸ್ತಿರೋದೇನೆಂದರೆ, ನನಗೇನೇ ಎಲ್ಲ ಸೆಕ್ರೆಟ್ರಿಗಳಿಗೂ ಇದನ್ನು ತಿಳಿಪಡಿಸ್ಬೇಕು ಅಂದ್ಬಿಟ್ಟೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನನಗೇನೇ ಹೆಚ್ಚು ಕಮ್ಮಿ ಆಗಲಿ, ನನ್ನ ಯಾವುದೇ ರೀತಿ ನನಗೆ ತೊಂದರೆಗೀಡಾಗಲಿ, ಇದೆಲ್ಲ ಪ್ರತಿಯೊಂದಕ್ಕೂ ಕಾರಣ ನಮ್ಮೂರು ಅಧ್ಯಕ್ಷರಾಗಿರುವಂತಹ ಆಲ್ ಇಂಡಿಯಾ ಅಧ್ಯಕ್ಷರಾಗಿರೋ ನವಾನಂದ್ ಅವರು ಮತ್ತು ಸಿದ್ಧಗಂಗಪ್ಪನವರು, ಇವ್ರ ಜೊತೆ ಕೈ ಜೋಡಿಸಿರೋ ಪ್ರತಿಯೊಬ್ಬರೂ ಇದಕ್ಕೆ ಕಾರಣ ಆಗಿರ್ತಾರೆ. ನನ್ನ ಮನನೊಂದು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಇದು ಪ್ರತಿಯೊಬ್ಬರು ಈ ವಿಡಿಯೋ ನೋಡಿ ಎಲ್ಲರೂ ಸಹಕರಿಸ್ರಿ. ಇನ್ನು ಮುಂದೆ ಯಾರು ಸೆಕ್ರೆಟ್ರಿಗಳಿಗೆ ಯಾವುದೇ ಒಂದು ರೀತಿ ಅನ್ಯಾಯ ಆಗದಿರಲಿ, ಅವ್ರು ಇಷ್ಟ ಬಂದಾಗ ಕರ್ಕೊಂಬೋದು, ಇಷ್ಟ ಅವ್ರು ಕಿತ್ತಾಕ್ಬೋದು ಅನ್ನೋದಾದ್ರೆ ಸೆಕ್ರೆಟ್ರಿಗಳು ಹೆಂಗೆ? ಯೋಚನೆ ಮಾಡಿರಿ ನೀವೂ. ಎಲ್ಲ ನನ್ನ ಸ್ನೇಹಿತರು ಈ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ನಡುವೆ ನಾನು ಹಂಚ್ಕೊಂಡು ಹೇಳ್ತೀನಿ, ಹಿಂದೆ ನನಗಾಗಿರೋದು ಆ ಥರ ಹಿಂಸೆಗಳ್ನ, ಅವ್ರು ಕೊಡ್ತಿರೋ ಹಿಂಸೆಗಳ್ನ. ಅಷ್ಟು ಜನ ಒಬ್ಬನ ಮೇಲೆ ಇಷ್ಟೊಂದು ಗೂಬೆ ಕೂರಿಸ್ಬೇಕು, ಇಷ್ಟೊಂದು ಇದು ಮಾಡಬೇಕು ಅಂದರೆ ಒಂದು CC ಕ್ಯಾಮ್ರಾ ಹಾಕ್ಸ್ತಿಲ್ಲ ಅಂದರೆ ಇದೆಲ್ಲ ಉದ್ದೇಶಪೂರ್ವಕ ಮಾಡ್ತಾವ್ರೆ ಅಂದಾಗ ಕೂಡ ನೀವು ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ ಅಂದರೆ, ಸತೀಶ್ ಸರ್ ನಿಮಗೂ ಬಂದು ತಿಳಿಸಿರ್ತೀನಿ, ಒಂದು CC ಕ್ಯಾಮ್ರಾ ಹಾಕ್ಸ್ಕೊಂಡು ಕೊಡಿ ಸರ್. ನಮ್ಮ ಸಂಘದಾಗ ಹಿಂಗೆಲ್ಲ ಕಳ್ತನ ಆಗ್ತಾಯಿದೆ, ಏನೇ ಒಂದಾದ್ರೂ ಎಲ್ಲ ನನ್ನ ತಲೆ ಕೆಡ್ತಾವ್ರೆ, ನನ್ನ ಕೈಯಿಂದ ಕಟ್ಕೊಂಡು ಕೊಡೋಕ್ಕಾಗಲ್ಲ ಸರ್. ನಂಗೆ ಬರೋದು 10,000 ರೂಪಾಯಿ ಸಂಬಳ ಸರ್, ನನಗೆ ಬರೋದು 10,000 ರೂಪಾಯಿ ಸಂಬಳ ಸರ್. ಇನ್ನು ನನಗೇನೇ ಹೆಚ್ಚು ಕಮ್ಮಿ ಆದ್ರೂ ನೀವೇ ಹೊಣೆಗಾರರು ಸರ್, ಸತೀಶ್ ಸರ್ ನೀವು. ಆಮೇಲೆ ನಮ್ಮ ಅಧ್ಯಕ್ಷ ಪದೇ ಹೇಳ್ತೀನಿ, ನಮ್ಮ ಅಧ್ಯಕ್ಷರು ಭಾರಿ ಕಿರುಕುಳ ಕೊಟ್ಟಿದ್ದಾರೆ, ಮಾನಸಿಕ ಭಾರಿ ಕಿರುಕುಳ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಎಲ್ಲೇ ಹೋದ್ರೂ ಕಮಿಟಿ ತೀರ್ಮಾನ ಅಂತಂದ್ರೆ ನಮ್ಮದೇನು ಸರ್ ಅಲ್ಲ ಪಾತ್ರ? ನಾವು ಎಷ್ಟೇ ಕೆಲಸ ಮಾಡ್ರು ಯಾವುದೂ ಇಲ್ವಲ್ಲ ಸರ್ ಅಲ್ಲಿ. ನಾವು ಟೈಮಿಗೆ ಬಿಲ್ ಮಾಡಿದ್ದೀವಿ, ಟೈಮಿಗೆ ಎಲ್ಲ ಮಾಡಿದ್ದೀವಿ, ಟೈಮಿಗೆ ನಮ್ಮ ಕೆಲಸ ಕಾರ್ಯ ತಪ್ಪಿಸ್ತಾ ಮಾಡ್ತೀವಲ್ಲ ಸರ್. ಆದರೆ ಹಿಂದೆ ಇರೋರು ಮಾಜಿ ಅಧ್ಯಕ್ಷರಾಗಿರೋ ಇವರು ಸಿದ್ಧಗಂಗಪ್ಪನವರು ನಮ್ಗೆ ಯಾವುದೇ ರೀತಿ ಲೆಕ್ಕಪತ್ರ ಯಾವುದು ಕೊಡ್ದಿರ ಅಧಿಕಾರಕ್ಕೆ ತಂದ್ಬಿಟ್ಟು ಇವತ್ತು ಏಕಾಏಕಿ ಕುತ್ಕೊಂಡು ಆ ಲೆಕ್ಕ ಕೊಡಿ, ಈ ಲೆಕ್ಕ ಕೊಡು. ಹಿಂದೆಲ್ಲ ಬ್ಯಾಲೆನ್ಸ್ ಯಾರು ಕಟ್ತಾರೆ ಸರ್? ನನಗೆ ಯಾರು ಕಟ್ತಾರೆ? ನಮ್ಗೆ ಯಾವ ಕುಲ್ಬಾರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನನ್ನ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ನೀವು. ನನ್ನ ಅದು ಕಾಯಂಗೊಳಿಸ್ಮೇಲೆ ಏನೋ ಡೈರಿ ಸಂಘ ನಡ್ಕೊಳಲ್ಲ ಅಂದ್ಬಿಟ್ಟು ಎಲ್ಲ ಹೋಗುಗಳನ್ನ ಅವ್ರು ಆಡಿದ್ನೆಲ್ಲ ಸಹಿಸ್ಕೊಳತಿದ್ರೆ ಪ್ರತಿಯೊಂದಕ್ಕೂ ನಮ್ಮ ತಲೆಗೆ ಕಟ್ಟಿ ಪ್ರತಿಯೊಂದು ನಮ್ಮಿಂದನೇ ಇದು ಮಾಡ್ತಿರಲ್ಲ, ವಸೂಲು ಮಾಡೋಕ್ಕೋತಿರಲ್ಲ. ಇದು ಯಾವ ಸರ್? ಸರಿನಾ ಸರ್? ಕೊಡೋ 10,000 ರೂಪಾಯಿ ಸಂಬಳದಾಗೆ ಒಂದು ಮಾನವೀಯತೆ ರಕ್ಷಣೆನೂ ಇಲ್ವಲ್ಲ ಸರ್ ಅದ್ರಾಗೆ? ಯಾರಾದ್ರೂ ಹೇಳ್ಕೊಬೇಕು ಸರ್ ನಾವು ಇದನ್ನೆಲ್ಲ? ಎಲ್ಲರೂ ಇದನ್ನು ನೋಡಬೇಕು. ಇವ್ರು ಮಾಡ್ತಿರೋಂಥ ದೌರ್ಜನ್ಯಗಳ ಬಗ್ಗೆ ಎಲ್ಲರೂ ಧ್ವನಿಗೂಡಿಸ್ರಿ. ನನಗಾಗಿರೋದು ಇನ್ಯಾರಿಗೂ ಆಗಬಾರ್ದು. ನನಗಾಗಿರೋ ಅವಮಾನ, ನನಗಾಗಿರೋ ಸಂಕಟ, ನನಗಾಗಿರೋ ಮಾನಸಿಕ ಹಿಂಸೆ ನಾನು ತೆಗಿಬೇಕು ಅಂತ ಉದ್ದೇಶದಿಂದ ಅವ್ರು ನಡೆಸಿದ ಕುತಂತ್ರಗಳು ಇಡೀ ಊರಲ್ಲಿ ಪ್ರತಿಯೊಬ್ಬರು ಜನಗೂ ಗೊತ್ತು. ಇದು ಸಂಬಂಧಿಸಿದ ನನ್ನ ಹತ್ರನೂ ಅವ್ರ ಕಡೆ ಒಬ್ಬರು ಎಲ್ಲ ಹೇಳಿರ್ತಾರೆ.
ಇದೆಲ್ಲ ನಾನು ನಿಮ್ಮ ಮುಖಾಂತರ ತಿಳ್ಸೋಕೆ ಇಷ್ಟಪಡ್ತೀನಿ. ಎಲ್ಲರೂ ಇದ್ರ ಬಗ್ಗೆ ಎಚ್ಚರಿಕೆ ಹೇಳ್ರಿ. ಇನ್ನು ಮುಂದೆ ಯಾರು ಸೆಕ್ರೆಟರಿಗಳಿಗೆ ಅಂತ ಯಾವುದೋ ಒಂದು ಕನಿಷ್ಠ ಪಕ್ಷ ಒಂದು ಕಾನೂನು ತರ್ರಿ, ಅವ್ರಿಗೂ ರಕ್ಷಣೆ ಕೊಡ್ರಿ. ಎಲ್ಲರೂ ನಂಬ್ಕೊಂಡಿರ್ತಾರೆ ಸಾರ್, ಒಂದು 10,000 ರೂಪಾಯಿ ಬಂದ್ರೆ ನನ್ನ ಜೀವನ ಎಲ್ಲ ನಡೀತದೆ ಸಾರ್. ನಾನು ವ್ಯವಸಾಯ ಮಾಡೋನು ಸರ್, ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡೋರು ಸರ್. ಯೋಚನೆ ಮಾಡಿ ಸರ್, ನೀವು ಒಬ್ಬೊಮ್ಮೆ ಏಕಾಏಕಿ ಗುಬ್ಬೆ ಕೊರ್ಸೋಕೆ ಹೋಗ್ಬಿಡಿ ಸರ್. ಯಾರೋ ಒಬ್ಬರು ಮನುಷ್ಯರನ್ನ ಗೆಲ್ಲಕ್ಕೆ ನೋಡಿ ಸರ್. ಎಲ್ಲ ಕಮಿಟಿ ಹೇಳ್ಬಿಡ್ತು ಅಂದಷ್ಟು ಅವ್ರ ಪರ ನಿಂತ್ಕೊಂಡು ಕಮಿಟಿ ಹೇಳ್ದಂಗೆ ತೀರ್ಮಾನ ಮಾಡ್ಬಿಟ್ಟು ಬರಪ್ಪ ಅಂತ ನೀವು ನಾಗರಾಜಪ್ಪ ಸರ್ಗೆ ಹೇಳ್ತೀರ. ಅವ್ರು ಅದಂತೆ ನನ್ನ ಅಮಾನತ್ತು ಅಂತ ನನ್ನ ಕೈಯಾಗ ಬರ್ಸ್ತಾರಲ್ಲ ಸರ್, ದೌರ್ಜನ್ಯ ಮಾಡಿ. ನೀನೆಲ್ಲ ಬಂದು ನೋಡ್ಕೊಂತೀವಿ, ನಮ್ಗೆ ಅಷ್ಟು ಜನ ಅವ್ರೆ ಇಷ್ಟು ಜನ ಅವರೇ ಎಲ್ಲ ಇನ್ಫ್ಲೂಯೆನ್ಸ್ಕೊಂಡು ಕೆಲಸ ಮಾಡ್ಬೇಕು ಅಂದ್ರೆ ನಾವು ಏನು ಸರ್, ಒಬ್ರ ಮೇಲೆ ಗೂಬೆ ಕೊಡಿಸ್ಬೇಕು, ಒಬ್ರು ಮನ ಹಾನಿ ಮಾಡೋದು ಅಂದರೆ ಅಷ್ಟೊಂದು ಸುಲಭ, ಅಷ್ಟೊಂದು ಇದಲ್ವಾ ಸರ್ ನಿಮಗೆ? ಸರಿ ಸರ್, ನಾನು ನಿಮ್ಮ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ನನಗೆ ಏನೇ ನನ್ನ ಮನನೊಂದು ವಿಡಿಯೋ ಮಾಡಿರೋದು, ನನಗೇನೇ ತೊಂದರೆಗಳಾಗ್ರಿ, ನಮ್ಮ ಕುಟುಂಬಕ್ಕಾಗಲಿ ಇಲ್ಲ ನನಗಾಗಲಿ, ನನಗೆ ಯಾರೇ ತೊಂದರೆ ಮಾಡಿದ್ರು ಅದಕ್ಕೆ ನೇರ ಕಾರಣ ನಮ್ಮೂರು ಆಲ್ ಇಂಡಿಯಾ ಅಧ್ಯಕ್ಷರಾದ ನವಾನಂದ್ ಅವರು, ಆಮೇಲೆ ಮಾಜಿ ಅಧ್ಯಕ್ಷ ಸಿದ್ಧಗಂಗಪ್ಪನವರು, ಹಾಗೂ ಅದಕ್ಕೆ ಸಹಿ ಮಾಡಿರ್ತಾರಲ್ಲ ರೆಗ್ಯುಲೇಷನ್ ಕಾಪಿಯಲ್ಲಿ, ಅವರೆಲ್ಲರೂ ಕೂಡ ಇದಕ್ಕೆ ನೇರ ಕಾರಣರಾಗಿರ್ತಾರೆ. ಮತ್ತು ಇದಕ್ಕೆಲ್ಲ ಸಾಥ್ ಕೊಟ್ಟಂಥ ಸತೀಶ್ ಸರ್ ಅವರು, ಈಗ ನಾಗರಾಜಪ್ಪ ಸರ್ ಅವರು, ಒಂದು ಕನಿಷ್ಠ ಪಕ್ಷನವರು ಅವ್ರ ಮೇಲೆ ಒಬ್ಬರು ಅನ್ನ ಕೇಳ್ತಿದ್ದೀವಿ ಅನ್ನೋದು ಅವ್ರ ಕರುಣೆ ಸರ್.